ತುಂಬಾ ಇದೆ ಬಿಡ್ರಿ. ನಮ್ಗ ಅವನ ಅನುಗ್ರಹ ಅಂತ ಹೇಳ್ಬಹುದು. ನಮ್ಮ ಅಜ್ಜಿ ಸ್ವತಃ ಅವ್ರ ಜೊತೆಲಿ ಬೆಳೆದಿದ್ರಿಂದ ನಮ್ಗೆ ಸುಮಾರು ವಿಷಯ ಗೊತ್ತಾಯ್ತು. ಇಲ್ಲದೆ ಇದ್ರೆ ನಮ್ಗೆ ಹೆಂಗ್ ಗೊತ್ತಾಗ್ಬೇಕು ಇವೆಲ್ಲ ವಿಷಯ. ಗುರಪ್ಪ ಅವರು ನಮ್ಮ ಅಜ್ಜಿಗೆ ಉದ್ದ ಕೂದ್ಲಿತ್ತು, ಸಿದ್ಧಾರ್ಥ ಕೂದ್ಲು ಬಿಡಿಸ್ಬಿಟ್ರು, ಬೋಳ್ ಮಾಡಿಸ್ಲಿಲ್ಲ, ತಲೆನ ಬೋಳ್ ಬಿಡ್ಲಿಲ್ಲ. ಇವ್ರ ಉದ್ದ ಜಡೆ ಹಾಕಿದ್ರೆಲ್ಲ ಉದ್ದ ಹಾಕ್ತಿದ್ರು. ಅವಾಗ ಮುಂದೆಲ್ಲ ಬರೀ ಮಣ್ಣು, ನಾವು ನೋಡ್ದಂಗೂ ಮಣ್ಣಿತ್ತು ಬಿಡ್ರಿ. ಈಗೆಲ್ಲ ಅದು ಗ್ರಾನೈಟ್ ಮಣ್ಣು ಮಸಿ ಹಾಕಿದ್ದಾರೆ, ಪೂರಾ ಮಣ್ಣಿತ್ತು ಅವಾಗ. ಇದು ಹಳೆ ಹುಬ್ಬಳ್ಳಿಯಿಂದ ದೊಡ್ಡ ದೊಡ್ಡ ಎತ್ತಿನ ಬಂಡಿ ಮೇಲೆ ಡ್ರಮ್ಮು, ಆವಾಗ ಕಬ್ಬಿಣದ ಡ್ರಮ್ ಬರೋದು, ಅದ್ರ ತುಂಬಾ ಸಗಣಿ. ಕರೆಕ್ಟ್. ಹಾ ಕರೆಕ್ಟ್. ಅದ್ರಲ್ಲಿ ಸಗಣಿ ತುಂಬಿ ತುಂಬಿ ಮುಂದೆ ಹಾಕಿ ಪರ್ಕೆನಲ್ಲಿ ಕಸ ಗುಡ್ಸೋರಂತೆ. ನಮ್ಮ ಅಜ್ಜಿಗೆ ಉದ್ದ ಕೂದ್ಲಿತ್ತು. ಗುರಪ್ಪ ಅವ್ರು ಓಡ್ ಬಂದ್ಬಿಟ್ಟು ಬೆನ್ಮೇಲೆ ಹತ್ತಿ ಬಾಜು 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 ಅಂತ ಓಡ್ಸೋದು. ಇವ್ರು ರೇಗವ್ರು, ಸಿದ್ಧಾರ್ಥನ ಹತ್ರ ಇದಕ್ಕೆ ಕಂಪ್ಲೇಂಟ್ ಹೋಗೋದು, ಅವ್ರ ನಕ್ಕಿ ಬಿಟ್ಟು ಬಿಡೋರು, ಇವೆಲ್ಲ ಆಗ್ತಿತ್ತು. ಒಂದು ಸಲ ಗುರಪ್ಪ ಅವರು ಅವ್ರ ಮನೇಲಿದ್ರು, ಇದೇ ಉಜ್ಜಣ್ಣ ಅವ್ರ ಸಿದ್ದಪ್ಪನ ಮನೆ, ಅಲ್ಲಿದ್ರು. ಅವ್ರು ಸಣ್ಣ ಹುಡುಗ ಇದ್ದಾಗನೆ ಇದು ನಡೆದಿದ್ದು. ಅಲ್ಲಿ ಹೋಗೋದು ಬರೋದು ಎಲ್ಲ ಆಯ್ತು. ಅವ್ರ ತಾಯಿ ತೀರ್ಕೊಂಡ್ಬಿಟ್ಟಿದ್ರು. ಅವ್ರು ಇನ್ನೊಂದು ಮದ್ವೆ ಆಗಿದ್ದು ಮಲ್ಲಮ್ಮ, ಅವ್ರ ಮಕ್ಕಳು ಆಮೇಲೆ ಆದವ್ರು ಪಾರ್ವತಮ್ಮ, ಗುರಪ್ಪ ಅವ್ರ ತಾಯಿ, ಅವ್ರು ತೀರ್ಕೊಂಡಿದ್ರು. ಬೆಳೆದಿದ್ದು ಅಲ್ಲೇನೆ. ಅಂದ್ರೆ ಇವ್ರ ಕಣ್ಣು ಇದ್ರೊಳಗನೆ ಇರ್ತಿದ್ರು. ಇವ್ರು ಊಟ ತಿಂಡಿ ಎಲ್ಲ ಸುಮ್ನೆ ಹೋಗಿ ಬರೋದು ಇತ್ತು. ಒಂದ್ಸಲ ಅಲ್ಲಿ ಹೋಗಿದ್ದಾರೆ. ಅಲ್ಲೇ ಇವ್ರು ಎಲ್ಲಾನು ಸಗಣಿ ನೀರೆಲ್ಲ ಹಾಕಿ ಇದನ್ ಮಾಡ್ತಾ ಇದ್ದಾರೆ. ಸಿದ್ಧಾರೂಢರು ಇದ್ರಲ್ಲಿ ಪಾಠಶಾಲೆ ಪ್ರವಚನ ಮುಗಿಸ್ಕೊಂಡು ಹೊರಗೆ ಬರ್ತಾ ಇದ್ರಂತೆ. ಗುರು ಎಲ್ಲಿ ಕಾಣಿಸಲ್ವಲ್ಲ ಅಂತ ನೋಡಿದ್ರು. ಗುರುನ್ ಮಾತ್ರ ತುಂಬಾ ಕಾಪಾಡ್ಕೊಂಡಿದ್ರು ಸಿದ್ಧಾರೂಢರು. ಅದು ನಮ್ಮ ಅಜ್ಜಿ ಪದೇ ಪದೇ ಹೇಳ್ತಿದ್ರು. ಆವಾಗ ಕರ್ಕೊಂಬರುವ ಗುರುನ ಅಂತ, ಮಗಳೇ, ನಮ್ಮ ಅಜ್ಜಿನ ಸಿದ್ಧಾರೂಢರು ಮಗಳೇ ಅಂತ ಸಂಬೋಧಿಸ್ತಿದ್ರು. ಕೊನೆಯವರೆಗೂ ಕೂಡ ಮಗಳೇ ಅಂತಲೇ ಸಂಬೋಧಿಸ್ತಾ ಇದ್ರು ಅವ್ರು. ಆಮೇಲೆ ಹೋಗುವ ಗುರು ಏನಾದ್ರು ವಿಧಾನ ಅಲ್ಲಿ ಉಜ್ಜಣ್ಣವ್ರ ಮನೇಲಿ ಕರ್ಕೊಂಬ ಅಂತ ನಮ್ಮ ಅಜ್ಜಿಗೆ ಹೋದ್ರು. ಹೋಗಿ ಅಲ್ಲೆಲ್ಲ ನೋಡೋ ಅಷ್ಟೊತ್ತಿಗೆ ಇವಾಗಿನ ತರ ಇರ್ಲಿಲ್ಲ. ನಾವು ನೋಡ್ದಾಗೂ ಚೇಂಜಸ್ ಇತ್ತು, ಈಗಲೂ ಸಾಕಷ್ಟು ಚೇಂಜ್ ಆಗ್ಬಿಟ್ಟಿದೆ. ಎಲ್ಲೂ ಕಾಣಿಸಿಲ್ವಲ್ಲ ಅಂತ ಹಿತ್ಲ ಕಡೆ ಹೋದ್ರೆ ಗುರಪ್ಪ ಅವ್ರು ನೀರ್ ಹಾಕ್ತಾ ಇದ್ದಾರೆ. ಇವ್ರು ಹುಡುಕಾಡುವಷ್ಟರಲ್ಲಿ ಗದ್ಗೆವ್ವ ಇಲ್ಲಿ, ಎಷ್ಟೊತ್ತಾಯ್ತು ಇವಳು ಹೋದವಳು ಬರ್ಲೇ ಇಲ್ವಲ್ಲ ಅಂತ ಈ ಅಮ್ಮನು ಹಿಂದಕ್ಕೆ ಹೋಗಿದ್ದಾರೆ ಉಜ್ಜಣ್ಣ ಅವ್ರ ಮನೆಗೆ. ಹೋದ್ರೆ ಹಿತ್ತಲ ಬಾಗಿಲು ಇವಾಗ ಚೇಂಜ್ ಆಗಿದೆ. ಮೊದ್ಲು ಸಣ್ಣದೊಂದು ಬಾಗಿಲು ಇತ್ತು, ಅದ್ರ ಮುಂದ್ಗಡೆಗೆ ಒಂದು ಬಟ್ಟೆ ಒಗೆಯೋ ಕಲ್ಲು, ಆ ಕಡೆಗೆ ಒಂದು ಬಾವಿ, ಮಾವಿನ ಮರ ಇತ್ತು. ಈ ಒಂದು ಪಾತ್ರೆ ದೊಡ್ಡದು ಇಷ್ಟೆತ್ರ ಕೊಳಗದ ಪಾತ್ರೆ ಒಳಗೆ ನೀರು ತುಂಬಿಟ್ಟಿದ್ರಂತೆ. ಆ ನೀರನ್ನೇ ಎರಸ್ತಾ ಇದ್ದಾರೆ ಗುರಪ್ಪ ಅವರು. ಒಂದ್ ಹುಡುಗ ಯಾರೋ ಏನೋ ಮಾವಿನದ್ದು ಚಿಕ್ಕ ಚಿಕ್ಕ ಕಾಯಿ ಬಿಡುತ್ತಲ್ಲ, ಅದನ್ನ ಕದ್ಕೊಂಡು ಬ್ಯಾಗ್ನಲ್ಲಿ ಹಾಕೊಳ್ತಾ ಇದ್ದಾನೆ. ಅವನು ಗುರಪ್ಪನ ನೋಡಿದ ತಕ್ಷಣ, ಆವಾಗ ಲೆಟ್ರಿನ್ ಪೆಟ್ರಿನ್ ವಾಷಿಂಗ್ಗೆ ಅದೆಲ್ಲ ಇರ್ಲಿಲ್ಲ ಇವತ್ತಿನ ತರ. ಇದಕ್ಕೆ ಬಯಲಿಗೆ ಹೋಗ್ಬೇಕಾಗಿತ್ತು. ಅಲ್ಲಿ ಕೈಕಾಲು ತೊಳ್ಕೊಳಕ್ಕೆ ಕೊಳಗದಲ್ಲಿ ನೀರು ತುಂಬಿಟ್ಟಿರ್ತಿದ್ರು. ಇವನ್ ಮಾವಿನ ಮರ ಹತ್ತಿ ಹತ್ತಿ ಕಾಯಿಗಳನ್ನ ಎತ್ತಿ ಎತ್ತಿ ಚೀಲಕ್ಕೆ ಹಾಕೊಳ್ತಾ ಇದ್ದಾನೆ ಆ ಹುಡುಗ. ಅವನು ಯಾವಾಗ ಈ ನೀರಿನ ಸಪ್ಪಳ ಆಯ್ತು ನೋಡಿದ್ರೆ ಗಾಬರಿ ಸಿಕ್ಕಾಕೊಂಡೆ, ಕಾಲ್ ಜಾಡಿ ಬಿದ್ಬಿಟ್ಟ. ಬಿದ್ದಿದ್ ಕೂಡ್ಲೆ ಆ ಕಲ್ಲಿಗೆ ಬಟ್ಟೆ ಒಗೆಯೋ ಕಲ್ಲು ಮೇಲೆ ಬಿದ್ದಿದೆ, ಅವ್ನ ಕಾಲ್ ಮೂಳೆ ಮುರಿದೋಯ್ತು. ಕಾಲ್ ಮೂಳೆ ಮುರಿದಿದ್ದು ಊದ್ಕೊಂಡು ರಕ್ತ ಸುರಿಯಕ್ ಶುರುವಾಗಿ ಜೋರ ಬೊಬ್ಬೆ ಹೊಡೆಯಕ್ ಶುರು ಮಾಡ್ಬಿಟ್ನಂತ ಹುಡುಗ. ಯಾವಾಗ ಕೂಗಾಡಕ್ಕೆ ಕಿರ್ಚಾಡಕ್ ಶುರು ಮಾಡಿದ್ನು, ಎಲ್ರೂ ಓಡ್ ಬಂದಿದ್ದಾರೆ. ನಮ್ಮ ಅಜ್ಜಿನೂ ಅಲ್ಲಿ ಹೋದ್ರೆ ಇವ್ರು ನೀರ್ ಎತ್ತಿ ಎತ್ತಿ ಹಾಕ್ತಾ ಇದಾರೆ ಆ ಹುಡುಗನ ಮೇಲೆ, ಅಲ್ಲಿ ಬಿದ್ದಿರೋ ಹುಡುಗನ ಮೇಲೆ. ಆಮೇಲೆ ಮನೆಯವರೆಲ್ಲ ಬಂದು ನೋಡಿದ್ರು, ಕಾಲ್ ಮುರಿದು ಬಿದ್ದಿದೆ ಅವನಿಗೆ, ರಕ್ತ ಎಲ್ಲ ಸುರಿದಿದೆ. ಮಾವಿನಕಾಯಿ ಆರಿಸ್ಕೊಂಡಿದ್ದು ಚೀಲ ಒಂದ್ ಕಡೆಗೆ, ಕಾಯಿ ಎಲ್ಲ ಒಂದ್ ಕಡೆಗೆ, ಇವನೊಂದ್ ಕಡೆಗೆ. ಇವ್ರು ನೀರ್ ಹಾಕ್ತಾ ಇದ್ರೆ 1-2 ನಿಮಿಷದಲ್ಲಿ ಮುರಿದಿರೋ ಕಾಲು ಜಾಯಿಂಟ್ ಆಗಿ ತನ್ನಿಂದ ತಾನು ಕೂಡ್ಕೊಂಡು ಓಡು ಆ ಹುಡುಗ. ಎದುರಿಗೆ ಇವ್ರು. ಆಮೇಲೆ ಇವ್ರಿಬ್ರು ಓಡ್ ಹೋಗಿ ಸಿದ್ಧಾರ್ಥಪ್ಪಂಗೆ ಹೇಳಿದ್ರಂತೆ, ಅಪ್ಪ ಹಿಂಗಾಗೋಯ್ತು, ಅವ್ನ್ ಶುಕುಮನಿ ಅವತಾರಪ್ಪ, ಅವನ ಕೈಯಿಂದ ಏನು ತೊಂದರೆ ಆಗಲ್ಲ, ಸುಮ್ಮನೆ ಇರು ಬರ್ತಾನೆ. ಆಮೇಲೆ ಗುರಪ್ಪಂಗೆ ಹೇಳಿದಂತೆ, ಗುರಪ್ಪ ಅಜ್ಜ ಕರಿತಾ ಇದ್ರು, ಬಾ ಬರ್ತೀನಿ ಅಂತ. ಗುರಪ್ಪ ಅವರು ಓಡುದು. ತುಂಬಾ ಇದೆ ಗುರಪ್ಪ ಅವ್ರದ್ದು. ನಮ್ಮ ಕಣ್ಣು ಎದುರಿಗೆ ನಾನು ನೋಡಿದ ಇನ್ಸಿಡೆಂಟ್ ಒಂದು ಅಂದ್ರೆ, ಇವಾಗ ಈಶ್ವರನ್ ದೇವಸ್ಥಾನ ಇದೆ ನೋಡ್ರಿ. ಕರೆಕ್ಟ್, ಅದು ಪಾಠಶಾಲೆ ಈ ಕಡೆಗೆ. ಅದ್ರ ಬಾಗಿಲು ದಕ್ಷಿಣಕ್ಕಿತ್ತು ಮೊದ್ಲು, ಪೂರ್ವಕ್ಕಿರ್ಲಿಲ್ಲ. ಈ ಕಡೆಗಿತ್ತು, ಶಿವಲಿಂಗನ ಈ ಕಡೆ ಇತ್ತು,
ಗುರಪ್ಪ ಅವ್ರನ್ನ ಹೋಗ್ತಾ ಹೀಗೆ ಅನ್ಕೊಂಡು ಹೋಗೋರು ಅಲ್ಲಿಗೆ ಪಾಠಶಾಲೆ ಒಳಗೆ. ಅಲ್ಲಿ ಪಾಠಶಾಲೆಯಲ್ಲಿ ಏನಾಗ್ತಿತ್ತು, ಅದ್ರ ಹಿಂದ್ಗಡೆಗೆ ತೋಟ, ಅಪ್ಪಂದು ಹೂವಿನ ತೋಟ ಎಲ್ಲ, ಸಂಪಿಗೆ ಮರ ಅದು ಇದು ಎಲ್ಲ, ಒಂದ್ ಕಬ್ಬಿಣದ ಟ್ಯಾಂಕು, ಆ ಟ್ಯಾಂಕ್ಗೆ ಕೆರೆಯಿಂದ ಕುಡಿಯೋ ನೀರಿನ ಕೆರೆಯಿಂದ ನೀರು ಬರೋದು, ಆ ನೀರು ಅಡಿಗೆ ಮನೆಗೆ ಬರೋದು. ದೊಡ್ಡ ದೊಡ್ಡ ಕೊಳಗಾಗೆ ಒಲೆಗಳು, ದೊಡ್ಡ ದೊಡ್ಡ ಒಲೆ. ನಾವು 3-4 ಜನ ಮುಚ್ಚಿಟ್ಕೊಳ್ತಿದ್ವಿ ಒಂದ್ ಒಲೆ ಒಳಗೆ, ಕಣ್ಣು ಮುಚ್ಚಾಲೆ ಆಡಿ ಮುಚ್ಚಿಟ್ಕೋಬೇಕಾದ್ರೆ ಅಷ್ಟು ದೊಡ್ಡ ಒಲೆಗಳು. ಅಲ್ಲಿಗೆ ನೀರು ಬರೋದು. ಅದು ಅಲ್ಲಿ ತೋಟದಕ್ಕೆ ಒಳಗೆ ಈ ಮರ ಎಲ್ಲ ಒಣಗಿರೋದಿರುತ್ತಲ್ಲ, ಸೌದೆ ಎಲ್ಲ ಇರುತ್ತಲ್ಲ ಒಲೆ ಉರ್ಸಕ್ಕೆ, ಆ ಸೌದೆಗಳನ್ನ ಕೆಲವಷ್ಟು ಜೋಡಿಸಿದವ್ರು. ಅಲ್ಲಿ ಗಿಡದಲ್ಲಿ ಮುರಿದಿದ್ದು ಬಿದ್ದಿದ್ದು ಎಲ್ಲ ತುಂಡು ಮಾಡಿ ಅಲ್ಲಿ ಜೋಡಿಸಿದವ್ರು ವಾಟರ್ ಟ್ಯಾಂಕ್ ಕೆಳಗೆ, ಅಲ್ಲೆಲ್ಲಾನು ಕೂಡ. ಇನ್ನೊಂದು ಅದೇ ಈ ಪುಸ್ತಕದಲ್ಲಿದೆ ನೋಡ್ರಿ, ಇದ್ರಲ್ಲಿ ಫೋಟೋನಲ್ಲಿದೆ, ಅಡಿಗೆ ಮನೆಗೆ ಅಲ್ಲಿಂದ ಒಣಗದ ಮೇಲೆ ಎಲ್ಲ ತಂದು ಇಲ್ಲಿ ಜೋಡಿಸೋದು, ಇಲ್ಲಿಂದ ಅಡಿಗೆಗೆ ತಗೊಳ್ಳೋದು, ಆ ತರ ಇತ್ತು ಅದು. ಅವರೆಲ್ಲ ಜೋಡಿಸಿದ್ದಾರೆ. ಇಬ್ರು ಹುಡುಗರು ಮುಂದ್ಗಡೆಗೆ ಟವಲ್ ಹಾಕೊಂಡು ಮಲಗಿದ್ದಾರೆ, ಟಯರ್ಡ್ ಆಗಿದೆ, ನೀರೆಲ್ಲ ಗಿಡಗಳಿಗೆಲ್ಲ ಬಿಟ್ಟು ಅದೆಲ್ಲ ಜೋಡಿಸಿ ಮಾಡಿ. ಸೋಮವಾರದ ದಿವಸ ಅವತ್ತನು ಮಂಗಳಾರತಿಗೆ ನಡೀತಾ ಇದೆ. ಗುರಪ್ಪ ಅವರನ್ನ ಮಂಟಪದಲ್ಲಿ ಕೂರಿಸಿದ್ದಾರೆ, ಕೈಲಾಸ ಮಂಟಪದಲ್ಲಿ ಮೇಲ್ಗಡೆಗೆ ಮಂಗಳಾರತಿ ಮಾಡ್ತಾ ಇದ್ದಾರೆ. ಸ್ವಲ್ಪ ಹೊತ್ತ ಯಾವತ್ತು ಯಾರ ಜೊತೆಲಿ ಮಾತಾಡಿ ಏನು ಮಾಡ್ದವ್ರಲ್ಲ ಗುರಪ್ಪ. ನಾವು ನೋಡ್ದಂಗೆ ಮಂಗಳಾರತಿ ಕಿರೀಟ ತಲೆ ಮೇಲಿದೆ, ಶಾಲ್ ಹಾಕಿ ಹಾರ ಹಾಕಿದ್ದಾರೆ, ಮಂಗಳಾರತಿ ನಡೀತಾ ಇದೆ. ಕೇಶಪ್ಪ ಶಿವಪ್ಪ ಅಂತ ಕಾಣಿಸುತ್ತೆ, ಅವರು ಸಾಮಾನ್ಯವಾಗಿ ಅವರು ಚಾಮ್ರ ಹಾಕಿ ಆರತಿ ಮಾಡ್ತಿದ್ರು, ಎಲ್ಲ ಆಗ್ತಾ ಇದೆ. ಗುರಪ್ಪ ಅವ್ರು ಇದ್ದಕ್ಕಿದ್ದಂಗೆ ಎಲ್ರಿಗೂ ಆಶ್ಚರ್ಯ, ಯಾವತ್ತೂ ಏನು ಇಲ್ದಿರೋದು ಇವತ್ತು ಯಾಕೆ ಗುರಪ್ಪ ಉಫ್ ಉಫ್ ಅಂತ ಇದಾರಲ್ಲ, ಏನ್ ಕಾಣ್ತಾ ಇದೆ, ಏನ್ ಎಲ್ಲೋ ನೋಡ್ಕೊಂಡು ಉಫ್ ಉಫ್ ಅಂತ ಇದಾರೆ ಅಂತ. ಆಮೇಲೆ ನಾವು ಅಂದ್ರೆ ನಮ್ಗದ ಆದ್ರೆ ಇದಿರ್ಲಿಲ್ಲ, ಅವ್ರು ಉಫ್ ಅಂದ್ರೆ ನಾವು ಉಫ್ ಅಂತಿದ್ವಿ ಕೆಳಗಡೆ ನಿಂತ್ಕೊಂಡು, ನಾನು ನನ್ನ ತಮ್ಮ ಇಬ್ರು. ಏನು ಅಂತ ಅಷ್ಟರಲ್ಲಿ ಆ ಮೇನ್ ರೋಡ್ ಇದೆ ನೋಡ್ರಿ, ಇವಾಗ ಹೋಟೆಲ್ ಗೀಟಲ್ ಏನಿರ್ಲಿಲ್ಲ, ಪೂರ್ತಿ ಬಯಲಿತ್ತು. ಸುಮಾರು ಜನ ಓಡೋಡ್ ಬಂದ್ರು, ಬೆಂಕಿ ಉರಿ, ಹೊಗೆ ಕಾಣಿಸ್ತಾ ಇದೆ ತೋಟದಲ್ಲಿ ಅಂತ ಓಡಿ ಬರ್ತಾ ಇದಾರೆ ಜನ. ಅಲ್ಲೇವರೆಗೂ ಕಾಣಿಸ್ತಾ ಇದೆ ಆ ಬೆಂಕಿ. ಅವ್ರು ಓಡ್ ಬರ್ತಾ ಇದ್ರೆ, ಅವ್ರು ಯಾವಾಗ ಇಲ್ಲಿ ಕೂಕೊಂಡು ಬೆಂಕಿ ಅಂತ ಬಂದಾಗ ಆರ್ತೆಗ್ ನಿಂತವ್ರು ಸುಮಾರು ಜನ ಓಡೋಗ್ಬಿಟ್ರು. ಹೋಗಿ ಅಲ್ಲಿ ನೋಡ್ತಾರೆ, ಈ ಹುಡುಗರು ಆಗ್ಲೇ ಎದ್ದಿದ್ದಾರೆ. ಅದು ತಣ್ಣಗಾಗಿ ಬೂದಿ ಕೆಳಗೆ ಉದುರ್ತಾ ಇದೆ. ಒಂದ್ ಯಾರು ನೀರ್ ಹಾಕಿಲ್ಲ, ಯಾರು ಆರಿಸಿಲ್ಲ, ತಾನಾಗಿ ತಾನು. ಆವಾಗ ಎಲ್ರು ಅಂದ್ಕೊಂಡ್ರು, ನಮ್ಮಪ್ಪ ಕೈಲಾಸ ಮಂಟಪದಲ್ಲಿ ಕೂತು ಬಂದಿದ್ದು ಇದಕ್ಕೆ. ಕೈಲಾಸ ಮಂಟಪ ಎಲ್ಲಿ, ಆ ಈಶ್ವರನ ಗುಡಿ ಹಿಂದೆ ತೋಟ ಎಲ್ಲಿ? ಇದು ನಾವು ಸಣ್ಣವರಿದ್ದಾಗ ನಡೆದಿದ್ದ ಇನ್ಸಿಡೆಂಟ್. ಅದು ನಮ್ಮ ಅಜ್ಜಿ ಹೇಳಿತು, ತುಕಡಿ ತುಕ್ಕವನ್ನ ನಮ್ಮ ಅಜ್ಜಿ ಹೇಳಿತು. ಅಂದ್ರೆ ನಾವೆಲ್ಲ ಬೆಂಗಳೂರಿಂದ ಬರ್ತಿದ್ವಲ್ಲ, ಆವಾಗ ಅಡ್ಗೆ ಮನೆಗ್ ಈ ಕಡೆಗೆ ಹೋಗಿ, ಇವತ್ತು ಅನ್ನಪೂರ್ಣೇಶ್ವರಿ ಫೋಟೋ ಇದೆ ನೋಡ್ರಿ, ಅಲ್ಲಿ ಬಾಗ್ಲಿತ್ತು, ಅದು ಒಂದೇ ಬಾಗ್ಲು. ಅಲ್ಲಿಂದ ಎಂಟ್ರಾಗಿ ರೈಟ್ ಸೈಡ್ ಅಲ್ಲಿ ಗುರುನಾಥ ಸ್ವಾಮಿ ಅಡ್ಗೆ ಮನೆ. ಅಲ್ಲಿ ಶಂಕರಾನಂದ್ರು, ನಮ್ಮ ಮಾಧವಾನಂದ್ರು, ಕೊಡಗಿನವರು ತುಂಬಾ ಮಾಡಿದ್ದಾರೆ. ಅವರು ಅಲ್ಲಿ ನಿಂತ್ಕೊಂಡ್ರು. ಅವರು ಮಿಲಿಟರಿ ಅವ್ರೆ, ಶಂಕರಾನಂದ್ರು. ಡಿಫೆನ್ಸ್ ಒಳ್ಳೆ ಇದಿತ್ತು ಬಿಡ್ರಿ, ಅಂದ್ರೆ ಹೈಟ್ ಕಮ್ಮಿ ಇತ್ತು, ಆದ್ರೂ ಕೂಡ ಬಹಳ ಸ್ಟ್ರಾಂಗ್ ಪರ್ಸನಾಲಿಟಿ. ಅವರು ಅಡ್ಗೆ ಮಾಡೋರು. ನಮ್ಮ ಅಜ್ಜಿ ಕಾಲಿಟ್ಕೊಂಡು ಒಳಗಡೆ ಹೋಗಿದ ತಕ್ಷಣ ನೆಲ ನಮಸ್ಕಾರ ಮಾಡಿ, ಮಣ್ಣಿನ ಒಂದ್ ಅಗಳು ಅನ್ನ ಬಿದ್ದಿದ್ರು ಕೂಡ ಕಣ್ಣಿಗೆ ಹೊತ್ಕೊಂಡು ಬಾಯಿಗೆ ಹಾಕೋಳು. ನಾವ್ ಆವಾಗ ಕೇಳ್ತಿದ್ವಿ, ಎಷ್ಟ್ ಜನ ಓಡಾಡಿರ್ತಾರಮ್ಮ, ಇದನ್ನ ಯಾಕೆ ಬಾಯಿಗೆ ಹಾಕೋತೀಯ, ತುಳಿದು ಧೂಳೆಲ್ಲ ಆಗಿರಲ್ವಾ ಇದು ಅಂತಂದ್ರೆ, ನಿನಗೆ ಗೊತ್ತಿಲ್ಲ, ಇದು ನಮ್ಮಪ್ಪ ತುಳಿದಿದ್ದು ಜಾಗ ಕಣೆ. ಇದು ನಮ್ಮಪ್ಪ ಇಲ್ಲಿ ತುಕಡಿ ಬಿದ್ದಿರೋ ರೊಟ್ಟಿ ಹೆಂಚನ್ನ ತೆಗೆದುಕೊಂಡು ತುಕಡಿ ತುಕ್ಕವ ತಿಂತಿದ್ರು ಅಂತ ಆವಾಗ ಆ ಕಥೆನ ಹೇಳಿದ್ರು. ಅಂತ ತುಕಡಿ ತುಕ್ಕವ. ಹಲೋ ಫ್ರೆಂಡ್ಸ್, ಇವತ್ತು ನಾವು ಬಂದಿದ್ದೇವೆ ಸಿದ್ದಾರೂಢ ಪರಮ ಭಕ್ತರಲ್ಲಿ ಒಬ್ಬ ಆದಂತಹ ತುಕಡಿ ತುಕ್ಕವ್ವ ಕಾಪ್ಸೆ ಅವರ ಮನೆಗೆ. ಅವರು ಇಲ್ಲೇ ಇದ್ದು ಬೆಳೆದಂಥ ಮನೆ ಇದು, ಅವರು ಇಲ್ಲಿ ಇದ್ದು ವಾಸಿಸಿದಂಥ ಮನೆ. ಸಿದ್ದಾರೂಢ ಸ್ವತಃ ಇಲ್ಲಿ ಒಂದು ಬಹಳ ಸಲ ಬಂದು ಇಲ್ಲಿ ಆಶೀರ್ವಾದ ಮಾಡಿದಂಥ ಮನೆ ಇದೆ. ಸಿದ್ದಾರೂಢ ಇಲ್ಲಿ ಪ್ರತಿ ಸಲ ಬಂದಾಗನೂ ಇಲ್ಲಿ ಒಂದು ಸಣ್ಣ ರೀತಿಯಿಂದ ಒಂದು ಪ್ರವಚನಗಳು ನಡೀತಿತ್ತು ಅಂತಂದು ನಾವು ಕೇಳ್ತಿದ್ದೀವಿ. ಇದು ವಂಶಸ್ಥ ಮನೆಗೆ ಹೋಗಿ ಇಲ್ಲಿ ಅವರ ವಂಶಸ್ಥ ಹೇಗಿದೆ ಅನ್ನೋದನ್ನು ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ. ಬರ್ರಿ.
ಬರ್ರಿ. ಹುಬ್ಬಳ್ಳಿಯ ಸಿದ್ದಾರೂಢ ಮಹಿಮೆಯಲ್ಲಿ ತುಕಡಿ ತುಕ್ಕವುದು ಒಂದು ಮಹತ್ವದ ಪಾತ್ರ ಇದೆ. ತಾವು ಅವ್ರದ ವಂಶಸ್ಥ ಅಂತಂದ ಹೇಳಿಕೊಳ್ಳುವಾಗ ಅವ್ರ ವಂಶಾವಳಿಯಲ್ಲಿ ನೀವು ಹೆಂಗ್ ಬರ್ತೇವೆ ಸರ್? ನಮಸ್ಕಾರ ರೀ. ನಾವು ತುಕಡಿ ತುಕ್ಕವ್ವ ಸಿದ್ದಾರೂಢ ಅಜ್ಜರ ಶಿಷ್ಯದ್ರಲ್ಲಿ ಅವರು ಒಬ್ರು, ಅವರು ವಂಶಸ್ಥರು. ನಾವು ಕಾಪ್ಸೆ ಅಂತೇಳಿ ಇಲ್ಲಿ ಹಳೆಬಳ್ಳಿ ಚನ್ನಪೇಟೆ ಒಳಗೆ ಇರ್ತೀವಿ. ಚನ್ನಪೇಟೆಯಿಂದ ಭಾಳ ಜನ, ಹಳೆಬಳ್ಳಿಯಿಂದ ಭಾಳ ಜನ ಮಠಕ್ಕೆ ಸೇವಾಕ್ ಹೋಗ್ತಿದ್ರು. ಅದ್ರೊಳಗೆ ನಮ್ಮ ಮುತ್ತಜ್ಜನ ತಾಯಿ ತುಕ್ಕವ್ವ ಅಕ್ಕಿ ಒಬ್ಬಾಕಿರಿ ಅಲ್ಲಿ ರೊಟ್ಟಿ ಮಾಡೋ ಸೇವಾ ಇವೆಲ್ಲ ಮಾಡ್ತಿದ್ರು. ಅಕ್ಕಿ ಏನು ಮಾಡ್ತಿದ್ರಿ, ದಿವಸ ಅಜ್ಜನ ಸೇವಾ ಮುಗಿದ್ಮಾಗ ಕೆಳಗೆ ರೊಟ್ಟಿ ಯಾವ್ಯಾವ ತುಕಡಿ ಎಲ್ಲ ಬೇಯ್ತಿದ್ವಲ್ಲ ಅದನ್ನು ತುಕಡಿ ರೊಟ್ಟಿ ಎಲ್ಲ ಕೂಡಿಸ್ಕೊಂಡು ಅದನ್ನ ಪ್ರಸಾದ ಅಂತ ಸೇವನೆ ಮಾಡ್ತಿದ್ಲಕ್ಕೆ. ಅದನ್ನ ಸಿದ್ದಾರೂಢ ಅಜ್ಜಾರು ನೋಡಿ ತುಕಡಿ ರೊಟ್ಟಿ ಹಾಕಿ ತಿಂತೀವ, ಇಡೇ ರೊಟ್ಟಿ ತಿನ್ನಿನ ಅಂತ ಹೇಳಿದ್ರು. ಅವಾಗ ಅಕ್ಕಿ ಏನಂದು, ಇಡೇ ರೊಟ್ಟಿ ಮನ್ಯಾಗೂ ಸಿಗ್ತೈತಿ, ಇಲ್ಲಿ ತುಕಡಿ ಪ್ರಸಾದ ವೇಸ್ಟ್ ಆಗ್ಬಾರ್ದಜ್ಜ, ರೈತರು ಬೆಳೆದಿರ್ತಾರೆ ಕಷ್ಟಪಟ್ಟು, ಯಾಕೆ ವೇಸ್ಟ್ ಮಾಡ್ಬೇಕು ಇದನ್ನ, ಅದಕ್ಕೆ ಇದೇ ಪ್ರಸಾದ ತೊಗೊಂತೀನಿ ನಿನ್ನ ಆಶೀರ್ವಾದಿಂದ ಅಂತೇಳಿ ಹೇಳಿದ್ಲ. ಅವಾಗ ಸಿದ್ದಾರೂಢ ಸ್ವಾಮಿಗಳು ಆಕೆಗೆ ಮೆಚ್ಚಿ, ನಿನಗೆ ಇನ್ನು ಮ್ಯಾಗ ತುಕಡಿ ತುಕ್ಕವ ಅಂತ ಹೇಳಿ ಕರಿತೀನಿ ಅಂತ ಹೇಳಿದ್ರು. ಅವಾಗ ಆಕೆ ಭಾಳ ಆನಂದ ಪಟ್ಟು, ಆಗ್ಲಿಯಪ್ಪ ನಿನ್ನ ಆಶೀರ್ವಾದ ಇದ್ದಂಗೆ ಅಂತೇಳಿ ಹಾಗೆ ಮನೆಗೆ ಬಂದ. ಅವಾಗಲಿಂದ ಆಕೆಗೆ ತುಕಡಿ ತುಕ್ಕವ ಅಂತ ಸಿದ್ದಾರೂಢ ಸ್ವಾಮಿಗಳು ಕರಿತಿದ್ರು. ಅವಾಗ್ನಿಂದ ಅವ್ರ ಹೆಸರು ತುಕಡಿ ತುಕ್ಕವ. ಅವಾಗಲಿಂದ ತುಕಡಿ ತುಕ್ಕವ ಅಂತೇಳಿ ಎಲ್ಲರೂ ಅದಕ್ಕೆ ತುಕಡಿ ತುಕ್ಕವ ನನ್ನ ಕುಂದ್ಬಿಟ್ರು. ಅವ್ರಿಗೆ ಸರ್ನೇಮ್ ಕಾಪ್ಸೆ, ಸರ್ನೇಮ್ ಕಾಪ್ಸೆ, ತುಕ್ಕವ್ವ ಕಾಪ್ಸೆ. ಅವಾಗ ಬರ್ತಾ ತುಕಡಿ ತುಕ್ಕವ್ವ ಅನ್ಕೊಂತ ಹೋದ್ರು. ಸಿದ್ದಾರೂಢರು ತುಕ್ಕವ್ವಗ ತುಕಡಿ ತುಕ್ಕವ್ವ ಅಂತ ಕರಿತಿರ್ತಾರೆ. ಆಮ್ಯಾಗ ಭಾಳ ದಿವಸ ಹಿಂಗ ನಡೀತೈತೆ ಸೇವಾ. ಆಮ್ಯಾಗ ಒಂದು ಸಿದ್ದಾರೂಢ ಸ್ವಾಮಿಗಳು ತುಕ್ಕವ್ವ ಕರೆದು ಕೇಳ್ತಾರೆ, ನಿನಗೆ ಏನು ಬೇಕು ಕೇಳುವ ನಾನು ಕೊಡ್ತೇನೆ ಅಂತೇಳಿ. ಆಕೇನಂತಾಳು, ನನ್ಗೆ ಬೇಕಾದಾಗ ಕೇಳ್ತೀನಿ ತಗೋ, ಈಗ ಯಾಕೆ ಅಂತ ಕೇಳ್ತಾಳೆ. ಆಗ್ಲಂತೇಳಿ ಸಿದ್ದಾರೂಢ ಸುಮ್ಮನೆ ಆಗ್ತಾರೆ ಅಜ್ಜಾರು. ಆಮ್ಯಾಗ ಹಿಂಗ ಭಾಳ ದಿವಸ ಆಗ್ತೈತ್ರಿ. ತುಕಡಿ ತುಕ್ಕವ್ವಗೂ ವಯಸ್ಸು ಭಾಳ ಆಗ್ತಾವ. ಆಮ್ಯಾಗ ಆಕಿ ಭಾಳ ಜ್ವರ ಬರ್ತಾವ. ಜ್ವರ ಬಂದು ಮಲಗ್ತಾಳ ಹಾಸಿಗೆ ಹಿಡಿದು. ಆಕೆ ಗೊತ್ತಾಗ್ತೈತಿ ಇನ್ನು ನನ್ನ ಪ್ರಾಣ ಹೋಗ್ತಿದ್ದ. ಅವಾಗ ಏನ್ ಮಾಡ್ತಾಳು, ರಾತ್ರಿ ಮಲಗದಾಗ್ರಿ ಭಾಳ ಜ್ವರ ಬರ್ತಾವು. ರಾತ್ರಿ ಮಕ್ಕೊಂಡು ಅಜ್ಜಗ್ ನೆನೆಸ್ತಾಳ, ಯಪ್ಪ ನೀ ಏನೋ ನನಗೆ ಹೊರ ಕೊಡ್ತೇನೆ ಅಂದಿದ್ದಿ, ಈಗ ನಾನು ಕೇಳಕ್ ಕುಂತೀನಿ, ನನಗೆ ಬಂದು ದರ್ಶನ ಕೊಡು, ನಿನ್ ನೋಡಿ ನಾನು ಸಾಯ್ಬೇಕಂತ ಕೇಳ್ತಾಳೆ. ಅವಾಗ ಅನಿಸ್ತಾಳ, ಅನ್ಕೊಂತಾಳ್ರಿ ರಾತ್ರಿ 2 ಗಂಟೆಗೆ ಇಲ್ಲೇ ಮನ್ಯಾಗ ಕುಂತ ಆಕೆ ಅನ್ಕೊಂತಾಳು. ಆಕೆ ಅಂದ ಬೇಡ್ಕೊಂಡಿದ ತಕ್ಷಣ ಸಿದ್ದಾರೂಢ ಸ್ವಾಮಿಗಳು ಮಕ್ಕೊಂಡವ್ರು ಹೇಳ್ತಾರೆ, ಭಕ್ತರು ಕರ್ಯಾಕ ಕುಂತಾರ ಅಂತೇಳಿ ಹೇಳ್ತಾರೆ. ಎದ್ದು ಕೂಳೆ ಟಾಂಗ ತಗೊಂಡು ಸೀದಾ ಇಲ್ಲಿ ನಮ್ಮ ಮನೆಗೆ ಬರ್ತಾರೆ, ಕಾಪ್ಸೆನೋ ಮನೆಗೆ. ಇಲ್ಲಿ ಅವಾಗ ಇಲ್ಲಿ ನಮ್ಮ ಮನೆಗೆ ಇಲ್ಲೇ ಬರ್ತಾರೆ. ಎಷ್ಟು ಗಂಟೆ ಆಗಿತ್ತ ಸರ್? ರಾತ್ರಿ 2 ಗಂಟೆಗೆ ಮನೆಗೆ ಬರ್ತಾರೆ. ಬಂದು ಬಾಗ್ಲ ಬಡದ್ ನೋಡ್ತಾರ, ಸಾಕ್ಷಾತ್ ಸಿದ್ದಾರೂಢ ಸ್ವಾಮಿಗಳು ಅವ್ರ ಶಿಷ್ಯರು ಕೂಡ ಬಂದಿರ್ತಾರೆ. ಬಾಗ್ಲ ತೆಗೆದುಕೊಳ್ಳಿ ನಮ್ಮ ಮನ್ಯಾಗಿನ ಮಂದಿ ಎಲ್ಲ ಬಂದ್ಕೊಳ್ಳಿ, ಎಲ್ಲ ಕಾಪ್ಸಿನವ್ರ ಮನ್ಯಾಗಿನ ಮಂದಿ ಅವ್ರ ಅಜ್ಜಾರು ಒಳಗ್ ಕರ್ಕೊಂಡು ಹೋಗಿ ಕಂಬಳಿ ಹಾಸಿ ಕೂಡಿಸ್ತಾರೆ. ಕೂಡಿಸ್ಕೊಂಡ್ಮ್ಯಾಗ ತುಕ್ಕೋವು ವಿಪರೀತ ಜ್ವರ ಬರ್ದಿದ್ದೈತಿ. ಆಕಿ ಗೊತ್ತಾಕೆ ತೋಕದ ಅಂತೇಳಿ ಆದ್ರೂ ಕಣ್ಣ ಹಗ್ಗರ್ಕ ತೆಗದ ಅಜ್ಜನ ಕಡೆ ಕೇಳ್ತಾಳೆ, ಯಪ್ಪ ನನ್ನ ಮಗ ಒಬ್ಬನದ ಹನುಮಂತಪ್ಪ ಕಾಪ್ಸೆ, ಈಗ ಅವನು ಒಬ್ಬನದನ ಪ್ಲೇಗ್ ಈಗ ಬಂದವ ಏನ್ರ ಸತ್ತ ಅಂದ್ರ ನಮ್ಮ ಮನತನ ಮುಂದೆ ಹೆಂಗ್ ಬರಿಬೇಕು ಅಂತ ಕೇಳ್ತಾಳೆ. ಮುಂದೆ ಹೆಂಗ್ ನಮ್ಮ ಮನತನ ಗತಿ ಅಂತೇಳಿ. ಅವಾಗ ಸಿದ್ದಾರೂಢ ಸ್ವಾಮಿಗಳು ಆಕೆಗೆ ಆಶೀರ್ವಾದ ಮಾಡ್ತಾರೆ. ಚಿಂತೆ ಮಾಡಬೇಡವ, ನಿಮ್ಮ ಮನತನ ಕರಕಿ ಹಬ್ಬದಂಗ ಹಬ್ಬಲಿ ಅಂತೇಳಿ ಚಿಂತೆ ಮಾಡಬೇಡ ಅಂತೇಳಿ ಸಿದ್ದಾರೂಢ ಸ್ವಾಮಿಗಳು ಆಕೆಗೆ ಆಶೀರ್ವಾದ ಮಾಡ್ತಾರೆ. ಅವಾಗ ಮತ್ತೊಂದು ಕೇಳ್ತಾಳ್ರಿ ಪ್ರಶ್ನೆ, ಯಪ್ಪ ನಿನ್ನ ಪಾದದ ಮ್ಯಾಗ ನಿನ್ನ ಪಾದದ ಮ್ಯಾಗ ನಾನು ಸಾಯ್ಬೇಕಂತ ಕೇಳ್ತಾಳ್ರಿ. ಅವಾಗ ಸಿದ್ದಾರೂಢ ಸ್ವಾಮಿಗಳು ಚಕ್ರ ಮುಕ್ಕಳು ಹಾಕೊಂಡು ಆಕಿನ ಬಾಜುಕ ಬಂದು ಕೊಡ್ತಾರೆ. ಓಂ ನಮ ಶಿವ ಅಂತೇಳಿ ಆಕಿಗೆ ತಲೆ ಮ್ಯಾಗ ಕೈ ಆಡಿಸ್ತಾರೆ. ಕೈ ಆಡಿಸಿದ ತಕ್ಷಣ ಆಕಿನ ಪ್ರಾಣ. ಒಳಗ ಗುರು ಮತ್ತು ಶಿಷ್ಯನ ಸಂಬಂಧ ಹೆಂಗಿರ್ತೈತಂತ ಇದು ಒಂದು ಮುಖಾಂತರ ನಮ್ಗೆ ಗೊತ್ತಾಗ್ತದೆ. ಅದೆಂತ ಲೀಲೆ ಸಿದ್ದಾರೂಢಜಿಗೆ ಗೊತ್ತ. ನಮ್ಮ ತುಕಡಿ ತುಕ್ಕ ಅಜ್ಜಿಗೆ ಒಬ್ಬ ಗಂಡ್ಮಗ ಹನುಮಂತಪ್ಪ ರಾಮಚಂದ್ರಪ್ಪ ಕಾಪ್ಸೆ ಅಂತ ಹೇಳ್ರಿ, ಒಬ್ಬನೇ ಮಗ ರೀ. ಮತ್ತ ಅವ್ರಿಗೆ 2 ಮಂದಿ ಹೆಂಡ್ತೀರಿ, ಒಬ್ಬ ಗಂಗಮ್ಮ, ಇನ್ನೊಬ್ಬ ತೇಜಮ್ಮ ಅಂತೇಳಿ. ತೇಜಮ್ಮಗ ಮಕ್ಕಳಾಗಲ್ರಿ, ಗಂಗಮ್ಮ ಮಕ್ಕಳದು. ಗಂಗಮ್ಮಗೆ 2 ಮಂದಿ ಗಂಡ್ ಮಕ್ಕಳು, ಒಬ್ಬ ರಾಮನಾಥ್ ಮಕ್ಕಳಾಗ್ಲಿಲ್ಲ ಅಂತಂದ್ರೆ ಇನ್ನೊಂದು ಮದುವೆ ಆದ್ರಿ. ಆಮೇಲೆ ಗಂಗಮ್ಮಗೆ 2 ಮಂದಿ ಗಂಡ್ ಮಕ್ಕಳು, ಒಬ್ಬ ರಾಮಚಂದ್ರ, ಇನ್ನೊಬ್ಬ ರಾಮ್ ಅಂತ ಇಟ್ಟಿದ್ರಿ. ಫಸ್ಟಿಗೆ ನಮ್ಮ ಅಪ್ಪ ದೊಡ್ಡಪ್ಪಗೆ ರಾಮಚಂದ್ರ ಇಟ್ಟಿದ್ರಿ, ಅಂತ ನಮ್ಮ ತಂದೆಯವ್ರಿಗೆ ರಾಮ್ ಅಂತ ಹೆಸರು ಇಟ್ಟಿದ್ರಿ. ಅವಾಗ ಇಬ್ರು ಕೂಡಿ ಭಾಳ ಅಳ್ತಿದ್ರಿ, ಹುಡುಗ್ರು ಭಾಳ ಅಳ್ತಿದ್ವು. ಅವಾಗ ನಮ್ದು ಅಜ್ಜಿ ತುಕಡಿ ಅಜ್ಜಿ ಸಿದ್ದಾರ್ಥ ಕರ್ಕೊಂಡು ಹೋದ್ರಿ. ಕರ್ಕೊಂಡು ತಕ್ಷಣ ಅಜ್ಜ ಇವ್ರು ಭಾಳ ಇಬ್ರು ಆಳ್ತಾರ ಅಂತ ಹೇಳ್ಬೇಕ. ಸಿದ್ದಾರ್ಥ ಕೇಳಿದ್ರಿ, ಏನು ಹೆಸರು ಇಟ್ಟಿರಿ ನೀವು ಅಂತ. ಇಲ್ಲ ಒಬ್ಬ ರಾಮ್ ಇಟ್ಟಿರಿ, ಒಬ್ಬ ರಾಮಚಂದ್ರ ಇಟ್ಟು ಹೆಸರು ಇಟ್ಟಿರಿ. ಇಲ್ಲ ಹೆಸರವ ಸಣ್ಣಗ ನಾಥಾಮ್ ಅಂತ ಹೇಳ, ದೊಡ್ಡಂಗ ರಾಮಚಂದ್ರ ಇಡಂತ ಸಿದ್ದಾರ್ಥ ಹೇಳಕ್ ಹಚ್ಚಿದ್ರಿ. ಮುಂದ ನಮ್ಮ ದೊಡ್ಡಪ್ಪರಿಗೆ ಅಂದ್ರೆ ರಾಮಚಂದ್ರಪ್ಪ ಅವ್ರಿಗೆ
5 ಮಂದಿ, 3 ಮಂದಿ ಗಂಡು ಮಕ್ಕಳ್ರಿ, 2 ಮಂದಿ ಹೆಣ್ಮಕ್ಳು. ಅವಾಗ್ನಿಂದ ಅವ್ರು ಅಳುದು ಕಿರಿಕಿರಿ ಮಾಡೋದು ಎಲ್ಲ ಬಂದ್ ಮಾಡಿದ್ರಿ. ಅವಾಗಿಂದ ಎಲ್ಲ ಅಳೋದೆಲ್ಲ ಇಲ್ಲ, ಓಕೆ ಶಾಂತಿ ರೀತಿ ಅಂದ ಇಬ್ರು ಅಣ್ತಂಬ್ರು. ಸುಮಾರು ನಾವು ನೋಡಿದ ಪ್ರಕಾರ 80 ವರ್ಷ ಇಬ್ರು ಅನ್ಯೋನ್ಯವಾಗಿದ್ದಾರೆ. ಓಕೆ ಹಾ ಹಾ ಅಂದ್ರೆ ಯಾವ್ದು ತಂಟೆ ಬಂದ್ರು ಅವರವರ ಬಗೆಹರಿಸಿದ್ರು ಓಕೆ ಅಷ್ಟ ಅನ್ಯೋನ್ಯವಾಗಿ. ಮುಂದ್ ಕ್ರಮೇಣ ಅವರು ವಂಶ ಪರಂಪರೆ ಹೋದ್ರಿ. ನಮ್ಮ ಅಂದ್ರೆ ರಾಮನಾಥ್ ಅವ್ರಿಗೆ 4 ಮಂದಿ ಗಂಡ್ಮಕ್ಳು, 4 ಮಂದಿ ಹೆಣ್ಮಕ್ಳು. ಹಿಂಗ ನಮ್ಮ ವಂಶ ಬೆಳ್ಕೊಂಡಿರ್ತ. ಅವತ್ತಿನ ಹಿಡಿದು ಇವತ್ತಿನವರೆಗೂ ಯಾವ ತೊಂದರೆ ಇಲ್ಲ. ಸಿದ್ದಾಳ ಆಶೀರ್ವಾದ ತೊಂದರೆ ಇದ್ದು ನಾವು ಯಾವತ್ತೂ ಆರಾಮಿದ್ದೇವೆ. ಈಗ ತುಕಡಿ ತುಕ್ಕವ್ವ ಏನ್ ಇದ್ರಲ್ಲ ಅಜ್ಜಿ, ನಮ್ಮ ಮುತ್ತಜ್ಜಿ, ಇವ್ರ ಮಗ ಹನುಮಂತಪ್ಪ ಕಾಪ್ಸೆ ಅಂತೇಳಿ. ಓಕೆ ಇವರು ನಾಟಕಕಾರ ಇದ್ರು. ಇವರು ಸಂಗೀತಕಾರ. ಇವ್ರಗ ಬಹಳ ಕಲೆಗಳು ಎಲ್ಲ ಬಂದಿತ್ತು. ಅವಾಗ ಸಿದ್ದಾಡಜ್ಜರ್ ಅಂದ್ರ ನೀ ಏನ್ಪಾ ಇವ ಕಲೆ ಏನೈತಲ್ಲ ಬೆಳೆಸ್ಕೊಂತ ಹೋಗ್ಬೇಕ, ನಾಟಕ ಮಾಡಕ್ ಚಾಲು ಮಾಡಲ್ಲ ಅಂತ ಹೇಳಿ ಹೇಳಿದ್ಕೂಳೆ ಅವಾಗ ಇವರು ಒಂದ್ ಟೀಮ್ ಮಾಡ್ಕೊಂಡು ಇವ್ರೇನ್ ಮಾಡ್ತಾರ, ಸಿದ್ದಾರೂಢ ನಾಟಕ ಕಲಾ ಸಂಘ ಅಂತೇಳಿ ಒಂದ್ ಮಾಡ್ಕೊಂಡು ಇದ್ರ ಭಕ್ತಿ ಪೌರಾಣಿಕವಾದ ಭಕ್ತಿ ಪ್ರದಾಯವಾದ ಸಿದ್ದಾರೂಢ ಪ್ರಚಾರವಾಗುವಂತ ನಾಟಕಗಳೆಲ್ಲ ಮಾಡ್ಕೊಂತ ಮುಂದ ಬೇರೆ ಬೇರೆ ಊರಿಗೆಲ್ಲ ಪ್ರದರ್ಶನ ಮಾಡ್ತಿದ್ರು. ಇದ್ರದ್ದು ಮತ್ತೊಂದು ಇವ್ರದ್ದು ಏನ ಮೇನ್ ಅಂದ್ರೆ ಫಸ್ಟ್ ಪ್ರದರ್ಶನದ ಏನ ಅಮೌಂಟ್ ಬರ್ತಿತ್ತಲ್ಲ, ಈ ಅಮೌಂಟ್ ಅನ್ನ ಸಿದ್ದಾಡಜ್ಜರ ಪಾದಕ್ಕೆ ಅರ್ಪಿಸ್ತಿದ್ರು. ಆಮೇಲೆ ಇದೇ ಪ್ರಕಾರ ಈ ಬಂದಂತ ಅಮೌಂಟ್ ನಿಂತ್ರ ದುಡ್ಡಿನಿಂದ ಇದ್ರದಿಂದ ಇವ್ರ ಮಠಕ್ಕೆ ಬೇಕಾಗುವಂತ ಅಡಿಗೆ ಸಾಮಾನುಗಳು ಇವೆಲ್ಲ ಮಾಡಿಸ್ಕೊಟ್ಟಿದ್ರು. ಈ ರೀತಿಯಾಗಿ ಹಿಂಗೆ ಮುಂದೆ ನಡ್ಸ್ಕೊಂತ ಹೊಂಟಿದ್ರು. ಇದೇ ರೀತಿಯಾಗಿ ಜಾತ್ರಿ ಟೈಮ್ಗೆ, ಸಿದ್ದಾಡಜ್ಜರ ಜಾತ್ರಿ ಟೈಮ್ಗೆ ಅವಾಗ ನಮ್ಮ ನಾಟಕ ಸಂಘ ವತಿಯಿಂದ, ಸಿದ್ದಾರೂಢ ನಾಟಕ ಸಂಘ ವತಿಯಿಂದ ಒಂದು ದಾಸೋಹ ಅಂತ ಹೇಳಿ ಮಾಡ್ತಿದ್ರು. ದಾಸೋಹ ಅಂದ್ರೆ ಬೇರೆ ಊರಿನಿಂದ ಬಂದಂತ ಭಕ್ತಾದಿಗಳಿಗೆಲ್ಲ ಇಲ್ಲಿ ಊಟದ ವ್ಯವಸ್ಥೆ ಎಲ್ಲ ಮಾಡುವುದು, ಖರ್ಚಿನಿಂದ ಎಲ್ಲ ಮಾಡಿ ನಡೆಸ್ಕೊಂತ ಹೋಗ್ತಿದ್ರು ಅವರು. ಇದೇ ರೀತಿಯಾಗಿ ಸೋಮವಾರಕ್ಕೊಮ್ಮೆ ಮಠದಲ್ಲಿ ಜಾತಿದ ಹರಿಕತೆ ಎಲ್ಲ ನಡೀತಿತ್ತಲ್ಲ, ಸೋಮವಾರ ವಾರ ದಿವಸ ಭಜನೆ ನಡೀತಿತ್ತು. ಅವಾಗ ಹನುಮಂತಪ್ಪ ಅಜ್ಜಾರ್ ಏನಿದಲ್ಲ ತಾವೇ ಖುದ್ದಾಗಿ ಕುಂತು ಇಲ್ಲಿ ಹಾರ್ಮೋನಿಯಂ ಬಾರಿಸ್ತಿದ್ರು. ಸಿದ್ದಾಡಜ್ಜಾರ್ ಮುಂದೆ ಹಾರ್ಮೋನಿಯಂ ಬಾರಿಸಿ ಮಹಾಮಂಗಳಾರತಿ ಎಲ್ಲ ಆದ್ಕೂಳೆ ಪ್ರಸಾದ ವ್ಯವಸ್ಥೆ ಇದೆಲ್ಲ ಮಾಡ್ತಿದ್ರು ಅವರು. ಆಮೇಲೆ ಖುದ್ದು ಹಾರ್ಮೋನಿಯಂ ಕುಂತು ಬಾರಿಸ್ತಿದ್ರು. ಅವಾಗಿದ ಹಾರ್ಮೋನಿಯಂ ಏನಿದಲ್ಲ ಪ್ಯಾರಿಸ್ ನಿಂತ ಬಂದಿತ್ತು ಹಾರ್ಮೋನಿಯಂ. ಈಗಾದ್ರೂ ಇದು ಹಾರ್ಮೋನಿಯಂ ಇದೆ, ನಾವೆಲ್ಲ ಇದು ರೆಡಿ ಮಾಡಿಸಿ ಸಿದ್ದಾಡ ಮಠದಲ್ಲಿ ಕೊಟ್ಟಿದ್ದೇವೆ. ಈಗಾದ್ರೂ ಇನ್ನೂ ಇದೆ ಇದು, ಅದ್ರ ಕಾರ್ಯರೂಪ ಇನ್ನೂ ಇದಿಲ್ಲ, ಬಹಳ ಹಳೇದಾಗಿ ನಿಂತ್ರ ಇದೆ, ಹಿಂಗೆ ಇಟ್ಟಿದ್ದೇವೆ ಮ್ಯೂಸಿಯಂ ಟೈಪ್ ಮಾಡ್ಲಿಕ್ಕೆ. ಈಗಾದ್ರೂ ಇದೆ ಇಲ್ಲಿ. ಅವಾಗ ಸಿದ್ದಾಡಜ್ಜಾರು ಕುಂತು ಇದು ಬಾರಿಸಿದ್ರು. ಆಮೇಲೆ ಹನುಮಂತಪ್ಪ ಅಜ್ಜಾರು ಇದೇನ್ ನಾಟಕ ಎಲ್ಲ ಮಾಡ್ತಿದ್ದಲ್ಲ ಅವಾಗ ಯೂಸ್ ಮಾಡಿದ್ದು ಹಾರ್ಮೋನಿಯಂ ಕಾಲ್ಪೆಟ್ಟಿಗೆ. ಓಕೆ ಸರ್. ಸಿದ್ದಾರೂಢ ಸ್ವಾಮಿಯವ್ರು ತೀರ್ಕೊಂಡ ನಂತರ ಮತ್ತು ಆ ನಂತರ ಹಂಗೆ ನಮ್ಮ ಮನೆಗೆ ಗುರುನಾಥರೂಢ ಸ್ವಾಮಿ ನಮ್ಮ ಮನೆಗೂ ಬರ್ತಾ ಇದ್ರು ಅವಾಗ ಮತ್ತು ಇಲ್ಲಿ ಆವಾಗ ಹನುಮಂತಪ್ಪ ಅವರು ನಮ್ಮ ಮುತ್ತಜ್ಜಿಯವ್ರು ಇದ್ರಲ್ಲ ಅವರು ಮತ್ತು ನಾವೇ ಇಲ್ಲಿ ಮನೆಯೊಳಗೆ ಸಪ್ತಾಹ ಮಾಡ್ಬೇಕಂತ ಮಾಡಿವಿ ಅಂತ ಹೇಳಿದ್ರು ಅವ್ರ ಮುಂದೆ ಗುರುನಾಥರೂಢ ಸ್ವಾಮಿ ಮುಂದೆ. ಗುರುನಾಥರೂಢ ಸ್ವಾಮಿ ಅವ್ರು ಏನು ಮಾಡಿದ್ರೆ ಒಂದು ಅವ್ರು ಮಾತಾಡ್ತಿದ್ದಿಲ್ಲಲ್ಲ, ಅವರು ತಮ್ಮ ಒಂದು ಸಂಜ್ಞೆ ಮೂಲಕ ಏನು ಹೇಳಿದರೆ, ನೀವು ಇನ್ನು ಮೇಲಿಂದ ಪ್ರತಿ ಸಲ ನೀವು ಪ್ರತಿ ವರ್ಷ ನೀವು ಸಪ್ತಾಹ ಮಾಡ್ಕೊಂತ ಹೋಗ್ರಿ, 7 ದಿನ ಸಪ್ತಾಹ, 1 ದಿನ ಕೌತಿ ಪೂಜೆ ಮಾಡಿ ಸಪ್ತಾಹ ಕಂಟಿನ್ಯೂ ಮಾಡಿರಿ ಅಂತೇಳಿ ಅವಾಗ ಆಜ್ಞೆ ಮಾಡಿದ್ರೆ. ಅದು 1936 ಅವರು ಹೇಳಿದ್ರೆ ಅಲ್ಲಿಂದ ಪ್ರತಿ ವರ್ಷ ನಾವು ಹೊಸ್ತಲು ಹುಣ್ಣಿಮೆಗೆ 7 ದಿನ ಮುಂಚೆಕೇನೆ ಸ್ಟಾರ್ಟ್ ಮಾಡ್ತೇವೆ. ಮತ್ತು ಹೆಚ್ಚುಲಿ ಆದ ನಂತರ ಮರುದಿವ್ಸ ಕೌತಿ ಪೂಜೆ ಮಾಡಿ ಟೋಟಲ್ 8 ದಿನ ಆಗ್ತೈತೆ. ಅವತ್ತಿನ 1936 ಇಸ್ವಿಲಿಂದನೂ ಮತ್ತು ಅಲ್ಲಿಂದ ಕಂಟಿನ್ಯೂ ಚಾಲು ಮಾಡಿ ಇವತ್ತಿನವರೆಗೂ ಲಾಸ್ಟ್ ಇಯರ್ ಮಟ್ಟನು ಹಂಗೆ ಕಂಟಿನ್ಯೂ ನಾವು ಮಾಡ್ಕೊಂತ ಬಂದೇವೆ. ಸಪ್ತಾಹದ ಎಲ್ಲ ಖರ್ಚುಗಳನ್ನೆಲ್ಲ ನೀವು ನಾವು ಈ ಸಪ್ತಾಹದ ಎಲ್ಲ ಖರ್ಚುಗಳನ್ನ ನಾವು ನೋಡ್ಕೊಂತೇವೆ. ಮತ್ತೆ ಕೆಲವರು ಏನಾದ್ರು ಸ್ವಲ್ಪ ಏನಾರ ಕೊಡ್ತಿರ್ತಾರೆ ಭಕ್ತರ, ಅದನ್ನು ತಗೊಂತೇವೆ. ಮತ್ತು ನಾವು ಎಲ್ಲ ಖರ್ಚು ಹಾಕಿ ಎಲ್ಲ ನಮ್ಮ ಫ್ಯಾಮಿಲಿ ಕುಟುಂಬದಿಂದ ಹಂಗೆ ಪ್ರತಿ ವರ್ಷ ನಡೆಸ್ಕೊಂತ ಇವತ್ತಿನ ಹಂಗೆ ಕಂಟಿನ್ಯೂ ಆಗಿ ನಾವು ನಡೆಸ್ಕೊಂಡು ಬಂದೇವೆ. ಮಠದೊಳಗೆ ಹೆಂಗೆ ನಡೀತಿಲ್ಲ ಹಂಗೆ ನಡೆಸ್ಕೊಂಡು ಬಂದೇವೆ. ಕಿರಣ ಶ್ಯಾಮಸುಂದರ್ ಕಾಪ್ಸೆ ಅಂತೇಳಿ ನಾವು ಸಿದ್ದಾಡಜ್ಜಾರ್ದ ಸೇವಾ ಪ್ರತಿ ಸೋಮವಾರ ಪ್ರಾತಃ ಕಾಲ 3 ಗಂಟೆಗೆ ಹೋಗಿ ಅಜ್ಜಾರದಲ್ಲೆಲ್ಲ ನೀರು ಕಾಸ್ಕೊಂಡು ಬಿಸಿನೀರೆಲ್ಲ ಕಾಸಿ ಅಜ್ಜಾರ್ಗೆ ಮಡಿ ನೀರಿನಿಂದೆಲ್ಲ ರೆಡಿ ಮಾಡಿ ಸ್ನಾನ 4 ಗಂಟೆನಿಂದ ಶುರು ಆಕೈತಲ್ಲಿ 4:15 ಮುಗಿತೈತಿ. ಅಲ್ಲಿಂದ ಅಲಂಕಾರ ಅಭಿಷೇಕ ಎಲ್ಲ ಅಲಂಕಾರ ಆದ ಬಿಸಿನೀರು ಮಾಡಿ ಏನ್ ಮಾಡ್ತಾರೆ ಸರ್? ಅಜ್ಜಿಗೆಲ್ಲ ಸ್ನಾನ ಎಲ್ಲ ಮಡಿ ನೀರೆಲ್ಲ ಹಿಡ್ಕೊಂಡು ಅಜ್ಜಿಗೆಲ್ಲ ಸ್ನಾನ ಎಲ್ಲ ರೆಡಿ ಆಗೈತೆ. ಆ ಮೂರ್ತಿಗೆಲ್ಲ ಸ್ನಾನ ಎಲ್ಲ ಎರಡು ಅಜ್ಜಿಗೆ ಮೇನ್ ಒಳಗಿಂದ ಗರ್ಭಗುಡಿ ಒಳಗಿದ್ದಿಂದ ಮೇನ್ ಮೂರ್ತಿ ಒಳಗೆ ಅಲ್ಲಿಗೆ ಸ್ನಾನ ಮಾಡಿಸ್ತೀವಿ. ಪ್ರತಿ ಸೋಮವಾರ ಪ್ರಾತಃ ಕಾಲ 4 ಗಂಟೆಗೆ ಸ್ಟಾರ್ಟ್ ಆಕೈತಿದೆ. ಅಲ್ಲಿಂದ ಸ್ನಾನ ಆದ ತಕ್ಷಣ ಅಭಿಷೇಕ, ಅಲಂಕಾರ,
ಅಲಂಕಾರ ಆದ್ಕೂಳೆ ಮಹಾಮಂಗಳಾರತಿ ಆಕೈತಿ 5:25 ಮಹಾಮಂಗಳಾರತಿ ಆಕೈತಿ. ಓಕೆ. ಆ ನಂತರ 6 ಗಂಟೆಗೆ ಮತ್ತೊಂದು ಕಾಕಡಾರತಿ ಆಕೈತಿ. ಹಾ ಹಾ ಪ್ರತಿ ಸೋಮವಾರ ಇರ್ತೈತಿ ಇದು. ಆಮಿಂದ ನಾನು ಪ್ರತಿ ಸೋಮವಾರ ಪ್ರಾತಃ ಕಾಲ 3 ಗಂಟೆಗೆ ಅಲ್ಲಿ ಮಠದೊಳಗೆ ಇರ್ತೀನಿ ನಾನು ಅಲ್ಲಿ. ಓಕೆ. ಹಾ ಹಾ ಸ್ನಾನ ಗಿನ ಎಲ್ಲ ಹಾಕಿ ಆಮೇಲೆ ನಾ ಸೇವಾ ಮುಗಿಸ್ಕೊಂಡು ಬರ್ತಿರ್ತೀನಿ. ಇಲ್ಲಿಂದ ನಂದು 6ನೇ ತಲೆಮಾರ ಈಗ ನಮ್ಮ ಸೇವಾ ಕಾಪ್ಸೆ ಫ್ಯಾಮಿಲಿನಿಂದ ಅಲ್ಲಿ ಮಾಡ್ಕೊಂಡಿದ್ದೀವಿ. ಈಗ ನಿಮ್ದು 5ನೇ ತಲೆಮಾರು, ನಿಮ್ಮ ಮಕ್ಕಳು ಏನು ಹೋಗ್ತಾ 6ನೇ 6ನೇ ತಲೆಮಾರಿನಿಂದ ಅಲ್ಲಿ ಸೇವಾ ಮಾಡ್ಕೊಂಡಿದ್ದೀವಿ. 6 ತಲೆಗಳಿಂದ ನೀವು ಸಿದ್ಧಾರೂಢ ಮಠಕ್ಕೆ ಸೇವಾ ಮಾಡ್ಕೊಂಡಿದ್ದೀವಿ. ತುಕಡಿ ತುಕ್ಕವ್ರ ಮಗ ಹನುಮಂತಪ್ಪ ಕಾಪ್ಸಿ ಅವರು ಒಬ್ಬರ ಮಗ ರೀ ಅವರು. ಅಲ್ಲಿ ಕಾಕಡ ಅಂತ ಮೂರ್ತಿ ರೀ ಅದ ಅಜ್ಜ ಅವ್ರು ಇಲ್ಲ ದರ್ಶನ ಕೊಟ್ಟರು. ಅವ್ರು ನಮ್ಮ ಹನುಮಂತಪ್ಪ ದರ್ಶನ ಕೊಟ್ಟ ತಕ್ಷಣ ಅಲ್ಲೇ ಅವ್ರ ಪಾದದಲ್ಲಿ ಬಿದ್ದಂಗ ಆತ ಅಲ್ಲೇ ಅವರು ತಿಳ್ಕೊಂಡ್ರಿ ನಮ್ಮ ಹನುಮಂತಪ್ಪ ಅಜ್ಜ. ಅವ್ರು ಮುಂಚೆನೆ ಹೇಳಿದ್ರು ನಾ ಯಾವಾಗ ತೀರ್ಕೊಂಡ್ ಒಂದ್ ವಾರ ಮುಂಚೆನ ಅವ್ರು ಗೊತ್ತಿತ್ತು ನಾ ಯಾವ ಹೇಳೇ ಅಂದ ಸಿದ್ಧಾರೂಢ ಹೇಳಿದ್ದು. ಹಾ ಹೇಳಿದ್ರು. ಈಗ ನಮ್ಮ ಮನೆಯೊಳಗೆ ಡಿಸೆಂಬರ್ಗೆ ಹೊಚ್ಚಲು ಹುಣ್ಣಿಮೆ ಮುಂಚೆ ನಾವು ಇಲ್ಲಿ ಸಪ್ತಾಹ ಅಂತ ಮಾಡ್ತೀವಿ 8 ದಿವಸದ. ಹಾ ಸರ್. ಒಬ್ಬೊಬ್ಬರಾಗ ಅಂದ್ರೆ 1936 ಸ್ಟಾರ್ಟ್ ಆಗಿದೆ ಅದು ಕಾರ್ಯಕ್ರಮ. ಓಕೆ. ಇವತ್ತಿನವರೆಗೂ 87 ವರ್ಷ ಆದ್ರಿ ಅದು ಮಾಡಕ್. ಪ್ರತಿ ನಾವು ಡಿಸೆಂಬರ್ ಹೊಚ್ಚಲು ಹುಣ್ಣಿಮೆ ಮಾಡಾಕತ್ತೀವಿ. ಆ ಪ್ರಯುಕ್ತ ಒಬ್ಬೊಬ್ರು ಮಹಾತ್ಮರ ಕರ್ಸಾಕತ್ತೀವಿ. ಈಗ ಸತತ 7 ವರ್ಷದಿಂದ ಚಿದಾನಂದ ಮಹಾಭಾರತಿ ಸ್ವಾಮಿಗಳು ಸಾಕಿನವ್ರು ಜೋಡ್ ಕುರಳಿ ಚಿಕ್ಕೋಡಿ ಒಳಗಿರ ತಾಲೂಕದ ಚಿಕ್ಕೋಡಿ ಒಳಗಿರ್ತಾರ ಅವ್ರ. ಅವ್ರ ಮಹಾತ್ಮರ ಪ್ರತಿ ವರ್ಷ ನಮ್ಗೆ ಈಗ ಈ ಕಾರ್ಯಕ್ರಮ ನೆರವೇರಿಸಿ ಕೊಡಾಕತ್ತಾರ ಅವ್ರ. 7 ದಿವಸ ಅವ್ರ ಪ್ರವಚನ ಇರ್ತೈತಿ. ಆಮೇಲೆ ಸಪ್ತಾಹ ಕಾರ್ಯಕ್ರಮದೊಳಗ ಆಮೇಲೆ 1 ದಿವಸ ಕೌದಿ ಪೂಜಾ, ಕೊನೆಯ ದಿವಸ ಕೌದಿ ಪೂಜಾ ಅಂತ ಇರ್ತೈತಿ ನಮ್ಮ ಮನೆಯೊಳಗ. ನಡುವ 1 ದಿವಸ ಒಳಗೆ ಅನ್ನ ಸಂದರ್ಪಣೆ ಒಂದು ಇಟ್ಕೊಂಡಿರ್ತೀವಿ, ಸಾರ್ವಜನಿಕ ಅನ್ನ ಸಂದರ್ಪಣೆ. ಒಟ್ಟು 7 ದಿವಸದೊಳಗ ಪ್ರತಿ ವರ್ಷ ಅವ್ರಿಗೆ ಕರ್ಸಾಕತ್ತೀವಿ. ಆ ಕಾರ್ಯಕ್ರಮದೊಳಗ ಅಜ್ಜಾರದ ಸಿದ್ಧಾರ್ಥ ಸ್ವಾಮಿಗಳದ ಏನ್ ಅವ್ರ ಲೀಲೆಗಳಾಗ್ಲಿ ಇದಾಗ್ಲಿ, ಅವ್ರ ಚಿದಾನಂದ ಮಹಾಭಾರತಿ ಸ್ವಾಮಿಗಳು ಅವರೆಲ್ಲ ಅವ್ರ ಅಜ್ಜಾರ ಬಗ್ಗೆ ವಿವರವಾಗಿ ವಿಸ್ತರಣವಾಗಿ ಅಜ್ಜಾರ ಕಾರ್ಯಕ್ರಮಗಳನ್ನ ಎಲ್ಲ ನೆರವೇರಿಸಿ ಕೊಡಾಕತ್ತಾರ. ಅವ್ರ ಕೃಪಾ ಆಶೀರ್ವಾದದಿಂದ, ಅಜ್ಜಾರ ಕೃಪಾ ಆಶೀರ್ವಾದದಿಂದ ಇವತ್ತಿನವರೆಗೂ ನಮ್ಮ ಮನೆಯೊಳಗ ಆ ಕಾರ್ಯಕ್ರಮ ಯಶಸ್ವಿಯಾಗಿ ನಾವು ಕಾಪ್ಸೆ ಮಂತಂದವ್ರು ನೆರವೇರಿಸಿ ಕೊಡಾಕತ್ತೀವಿ. ಮುಂದ ಆಶೀರ್ವಾದ ಇತ್ತಪ್ಪ, ಮುಂದ ಆಶೀರ್ವಾದ ಇತ್ತಂತೇಳಿ, ಅಜ್ಜರ ಆಶೀರ್ವಾದ ಇತ್ತಂತೇಳಿ ಇನ್ನೂ ವಿಜೃಂಭಣೆಯಿಂದ ಮಾಡೋ ಈಗ ಸತತವಾಗಿ ಈಗ ಅಷ್ಟು ವರ್ಷದಿಂದ ವಿಜೃಂಭಣೆಯಿಂದ ನಡೀತೈತಿ. ಇವು ಅಜ್ಜಾರ ಆಶೀರ್ವಾದದಿಂದ ಈಗೂ ಮುಂದೂ ವಿಜೃಂಭಣೆವಾಗಿನ ಮಾಡಾಕತ್ತೀವಿ ನಾವು ಕಾರ್ಯಕ್ರಮ. ನಮ್ಮ ಮನೆಗೆ ಪಾಲ್ಕಿನೂ ಬರ್ತೈತಿ. ಅಂದ್ರೆ ನಮ್ಮ ಈ ಪಾಲ್ಕಿ ಬರಾಗ ಕಾರಣಕರ್ತ ನಮ್ಮ ತುಕಡಿ ತುಕ್ಕವ್ವ ಅಜ್ಜಿ ಅವರ ಕೃಪಾ ಆಶೀರ್ವಾದದಿಂದ ಇವತ್ತಿನವರೆಗೂ ಪಾಲ್ಕಿ ನಮ್ಮ ಮನೆಗೆ ಸತತವಾಗಿ 3 ಸರ್ತಿ ಬರ್ತೈತಿ ಅಜ್ಜನ ಪಾಲ್ಕಿ. ಒಂದು ಶಿವರಾತ್ರಿ, ಆಮಿಂದ ರಾಮನವಮಿಗೆ, ತೆಪ್ಪತ್ತೇರಿಗೆ, ಶ್ರಾವಣ ಮಾಸಕ್ಕೆ ತೆಪ್ಪತ್ತೇರು ಅಂತೇಳಿ ಅಜ್ಜಾರದ ಪುಣ್ಯಾರಾಧನೆ ಕಾರ್ಯಕ್ರಮ ಇರ್ತೈತಿ. ಆ ಪ್ರಯುಕ್ತವಾಗಿ 3 ಸರ್ತಿನೂ ಅಜ್ಜ ಮನೆಯೊಳಗೆ ವರ್ಷದೊಳಗೆ 3 ಸರ್ತಿ ಅಜ್ಜ ಪಾಲ್ಕಿ ರೂಪದೊಳಗೆ ನಮ್ಮ ಮನೆಗೆ ದರ್ಶನ ಕೊಟ್ಟು ಹೋಗ್ತಾನ ಅಜ್ಜ.